ಚಪ್ಪಾಳೆ. ನಿಮ್ಮ ಟೀಮ್ಗೆ ಎಲ್ಲ ಸರಿ ಮಾಡಿದಕ್ಕೆ ಒಂದು ಚಪ್ಪಾಳೆ. ಆಮೇಲೆ ಮೂರನೇದಾಗಿ ನಿಮ್ಮ GPS ಟ್ರ್ಯಾಕಿಂಗ್, ಕೀಪ್ ಅಪ್ ದ ವರ್ಕ್, ವೆರಿ ಗುಡ್. ಅದು ತುಂಬಾ ಚೆನ್ನಾಗಿತ್ತು. ಅಶ್ವಿನಿ ಮತ್ತೆ ಶಿವಾನಿ, ಸೌಮ್ಯ, 3 ಜನ ಟೀಮು ಯಾರು ಮಿಸ್ ಮಾಡ್ಕೊಳ್ದೆ, ಏನನ್ನ ಮಿಸ್ ಮಾಡ್ಕೊಳ್ದೆ ಚೆನ್ನಾಗಿ ತೋರಿಸಿದ್ರು. ಅವ್ರಿಗೆ ನಮಗೆ ಅನಂತ ಧನ್ಯವಾದಗಳು. ಏನಪ್ಪ ಮುಖ್ಯವಾದ ಹೇಳಬೇಕು ಅಂತಂದ್ರೆ, ನಾವು ಕೇದಾರ್ನಾಥ್ಗೆ ಹೋದ್ವಿ. ಕೇದಾರ್ನಾಥ್ಗೆ ಎಲ್ಲರೂ ಹೋಗ್ತಾರೆ, ಕುದುರೆನಲ್ಲಿ ಹೋಗ್ತಾರೆ, ಹಂಗಲ್ಲ. ಅವರು ಎಲ್ಲರನ್ನೂ ಒಂದು ಗುಂಪು ಸೇರಿಸಿ ಬೆಳಗ್ಗೆ ಎಲ್ಲರೂ ಯಾರ್ಯಾರು ಕುದುರೆಯಲ್ಲಿ ಹೋಗ್ತೀರಿ, ಯಾರ್ಯಾರು ಡೋಲಿನಲ್ಲಿ ಹೋಗ್ತೀರಿ, ಯಾರ್ಯಾರು ನಡೀತೀರಿ ಎಲ್ಲ ಬೇರೆ ಬೇರೆ ಗುಂಪು ಮಾಡಿ ಒಂದೊಂದು ಗ್ರೂಪ್ ಮಾಡಿ ವಾಟ್ಸಪ್ನಲ್ಲಿ ಅದಕ್ಕೊಂದು GPS ಟ್ರ್ಯಾಕ್ ಮಾಡಿ, ಮನೆಯವ್ರಿಗಾಗಲಿ ಬೆಂಗಳೂರಿನಲ್ಲಿ ಮನೆಯವ್ರಿಗಾಗಲಿ ಇಲ್ಲಿ ಯಾರ್ಯಾರು ಹೆಂಗೆ ಕನೆಕ್ಟ್ ಮಾಡಬೇಕು, ಕಮ್ಯುನಿಕೇಟ್ ಮಾಡಬೇಕು, GPS ಟ್ರ್ಯಾಕಿಂಗ್ ಹಾಕಿ ಅದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರಂದರೆ ನನಗೆ ಭಾಳ ಖುಷಿ ಆಯಿತು ಅದು ಮಾತ್ರ. ಯಾಕಂದರೆ ಯಾರಿಗೂ ತೊಂದರೆ ಇರಬಾರ್ದು. ಮನೆಯವ್ರಿಗೆ ಎಲ್ಲಪ್ಪ ಇವರು ಎಲ್ಲೋ ಹೋಗ್ಬಿಟ್ರಲ್ಲ ಚಾರ್ಧಾಮು, ಅಲ್ಲೆಲ್ಲ ಲ್ಯಾಂಡ್ ಸ್ಲೈಡ್ ಆಗ್ತಾ ಇದೆ. ಮುಂಚೆನೇ ಒಂದು ಡಿಸ್ಕರೇಜ್ಮೆಂಟ್ ಇತ್ತು, ನೀವು ಅಲ್ಲಿ ಹೋಗಬೇಡಿ, ಇಲ್ಲಿ ಹೋಗಬೇಡಿ, ಕ್ಯಾನ್ಸಲ್ ಮಾಡಿ, ಯಾಕೆ ಹೋಗ್ತೀವಿ ಅಂತೆಲ್ಲ. ಹಂಗಾಗಿ ಒಂದು ಧೈರ್ಯ ಕೊಟ್ಟು ನಮ್ಮನ್ನೆಲ್ಲ ಇಷ್ಟು ಚೆನ್ನಾಗಿ ಕೇದಾರ್ನಾಥ್ ಬದ್ರಿನಾಥ್ ಫಸ್ಟ್ ಮುಗಿಸಿದ್ವಿ. ಆಮೇಲೆ ವೆದರ್ ಅಂತೂ ಫಸ್ಟ್ ಕ್ಲಾಸ್ ಆಗಿತ್ತು. ಗಂಗೋತ್ರಿ 3 ಕಡೆನೂ ನಾವು ನೋಡಿದ ಕಡೆ ಎಲ್ಲ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡ್ತು ವೆದರು. ಸೂರ್ಯದೇವನಿಗೆ ಒಂದು ನಮಸ್ಕಾರ. ಆಮೇಲೆ ಇದು ಯಮುನೋತ್ರಿ ಬಂದು ಯಮುನೋತ್ರಿ ಆಗೋದೇ ಇಲ್ಲ ಅಂತ ಅಂದ್ಕೊಂಡ್ರು ಟೀಮು. ಸೊ ಅದನ್ನು ಕೂಡ ಸಾಹಸ ಮಾಡಿ ಹೆಂಗೋ ಮಾಡಿ ಎಲ್ಲ ಪೂರೈಸಿ ಚಾರ್ಧಾಮ್ ಯಾತ್ರೆನ ಅಷ್ಟು ಚೆನ್ನಾಗಿ ತಂದು ಇವಾಗ ಋಷಿಕೇಶ್ ವಾಪಸ್ ಬರ್ತಾ ಇದ್ದೀವಿ. ಅಗೇನ್ ನಿಮಗೆ ತುಂಬ ಥ್ಯಾಂಕ್ಸ್ ಅನ್ನಂತವ್ರೆ. ಸೆಕೆಂಡ್ಲಿ ನಮ್ಮ ಇವರು 3 ಜನ ದೇವತೆಗಳಂತಲೇ ಹೇಳಬೇಕು ನಾವು. ಮಂಜು ಮತ್ತು ದೇವರಾಜ್ ಮತ್ತು ಪುಟ್ಟಸ್ವಾಮಿ ಅವರು ನಮಗೆ ಕಸ್ಟಮ್ ಆಗಿ ಏನೇನು ಬೇಕು, ವೇಕಪ್ ಕಾಲಿಂದ ಹಿಡಿದು ಬೆಳಗ್ಗೆ ವೇಕಪ್ ಕಾಲಿಂದ ಹಿಡಿದು ರಾತ್ರಿ ತನಕ ನಮ್ಮ ನೀಡ್ಸ್ ಏನೇನು ಬೇಕು ಒಂದು ಕಷ್ಟ ಆಗದೆ ನಾವು ಯಾವ ಫುಡ್ಡೂ ಎಲ್ಲೂ ಹುಡುಕಿದೆ ನಾವಿರೋ ಕಡೆಗೆ ಬಂದು ಎಲ್ಲನೂ ಕೊಟ್ಟು ಮಾಡಿ ಕೈ ತುಂಬ ಊಟ ಎಲ್ಲ ಬಡಿಸಿ ನಮಗೆ ಹೊಟ್ಟೆ ತುಂಬ ಊಟ ಹಾಕಿದ್ದೀರಿ. ನಿಮಗೆ ತುಂಬಾ ಥ್ಯಾಂಕ್ಸ್. ಚೇತನ್ ಅವರು ನಮ್ಮ ಟೀಮ್ ಮ್ಯಾನೇಜರು, ಅವರು ಎಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡಿ ನಮ್ಮನ್ನ ಎಲ್ಲನೂ ಚೆನ್ನಾಗಿ ಎಂಟರ್ಟೈನ್ ಮಾಡಿ ಎಲ್ಲ ಗ್ರೂಪ್ನು ಮಾತಾಡಿಸಿ ಅವ್ರಿಗೆ ಏನೇನು ಬೇಕೋ ಮೆಡಿಸನ್ನು ಅದು ಇದು ಎಲ್ಲ ಕೊಟ್ಟು ಚೆನ್ನಾಗಿ ಹಾಡು ಹೇಳಿಸಿ ನಗಿಸಿ, ಆಮೇಲೆ ಈ ಮಾತಾಜಿ ಪಿತಾಜಿ ಎಲ್ಲನೂ ಜೋಕ್ಸ್ಗಳು ಮಾಡಿ ಚೆನ್ನಾಗೇ ನಾವು ಎಂಜಾಯ್ ಮಾಡಿದ್ದೀವಿ. ನಾವು ಇವಾಗ 14 ದಿವಸ ಹೇಗೆ ಕಳೆದ್ವಿ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಇವಾಗ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬಿಟರ್ ಸ್ವೀಟ್ ಅಂತಾರಲ್ಲ ಆ ಥರ ಆಗ್ತಾಯಿದೆ. ಬಟ್ ಹೋಪ್ಫುಲಿ ನಾವು ಇದೇ ಥರ ಟ್ರಿಪ್ಸ್ ಮಾಡೋಣ ಮುಂದಕ್ಕೆ. ಆಮೇಲೆ ನಿಮ್ಮ ಬಿಸ್ನೆಸ್ ಹೀಗೆ ಎತ್ತೆತ್ತರವಾಗಿ ಚೆನ್ನಾಗೇ ಬೆಳ್ಕೊಂಡು ಹೋಗಲಿ ಅಂತ ನಾವೆಲ್ಲ ಆಶಿಸ್ತೀವಿ. ಥ್ಯಾಂಕ್ ಯು.